ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಕೂಡ ವಿಷಯ ತಲುಪೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಮಧು ಬಂಗಾರಪ್ಪನವರು ಸಚಿವರು, ಶಿಕ್ಷಣ ಇಲಾಖೆಯ ಸಚಿವರಾದಂಥ ಮಧು ಬಂಗಾರಪ್ಪನವರು ಏನಂತ ಹೇಳಿದ್ರಂದರೆ, ಆದಷ್ಟು ಬೇಗ ನಾನು ಶಿಕ್ಷಕರ ನೇಮಕಾತಿ ಮಾಡ್ತೀನಿ, 15,000 ಶಿಕ್ಷಕರ ನೇಮಕಾತಿ ಮಾಡ್ತೀನಿ ಅಂತ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿದ್ದರು. ಹಾಗೆ ಮತ್ತೆ ಒಂದು ಟ್ವಿಸ್ಟ್, ಈಗ ಜೂನ್ ಅಷ್ಟರಲ್ಲಿ ನೇಮಕ ಮಾಡ್ಕೋತಾರ ಅನ್ನೋ ಗೊಂದಲನ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀರಾ. ಯಾವ ರೀತಿ ಇವರ ನೇಮಕಾತಿ ಮಾಡ್ತಾರೆ, ಇನ್ನೂವರೆಗೂ CET ಎಕ್ಸಾಮ್ ಈ ದಿನ ಇದೆ ಅಂತ ಹೇಳಿಲ್ಲೂ ಕೂಡ, ಇನ್ನೂ ಕಾಲ್ಫಾರ್ಮ್ ಮಾಡಿರೋ ಸುದ್ದಿ ಎಲ್ಲೂ ಕೂಡ ಬಂದಿಲ್ಲ. ಹೇಳಿಕೆ ಮಾತ್ರ ಇಷ್ಟು ಜನಗಳನ್ನು ನಾವು ಕರಿತೀವಿ, ತುಂಬ್ಕೋತೀವಿ. ಲಕ್ಷಾಂತರ ಜನಗಳ ಮಧ್ಯೆ 15,000 ಶಿಕ್ಷಕರ ನೇಮಕಾತಿ ಅಂದರೆ ಎಷ್ಟು ಕಷ್ಟ, ಎಷ್ಟೆಷ್ಟೋ ಕಷ್ಟದಲ್ಲಿ ಜನಗಳು ಇವತ್ತಾದರೂ ಜಾಬು ಜಾಸ್ತಿ ವೇಕೆನ್ಸಿ ಇದ್ದರೆ ತಾನೇ ಜಾಬ್ ಎಲ್ಲರಿಗೂ ತಲುಪೋದು. 15,000 ಅಂದರೆ ಎಲ್ಲರಿಗೂ ಕೂಡ ಕಷ್ಟಕರವಾದಂಥ ಇದೊಂದು ಜಾಬ್ ಅಂತಲೇ ಹೇಳ್ಬೋದು. ಅದರಲ್ಲಿ ಶಿಕ್ಷಕರನ್ನು 15,000 ಜನಗಳನ್ನು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇದು HSTR ಆಗಿರ್ಬೋದು, GPSTR ಕೂಡ ಆಗಿರ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ಆಮೇಲೆ ಉಪನ್ಯಾಸಕರು ಅಂತಲೂ ಹೇಳಿದ್ದಾರೆ, ಕಾಲೇಜ್ ಪರ್ಪಸ್ಸು ಅಂತ ಹೇಳಿದ್ದಾರೆ. ಯಾವ್ಯಾವ ಅಂದರೆ 15,000 ಶಿಕ್ಷಕರಲ್ಲಿ 3 ಅಂದರೆ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಅಂದರೆ ನಿಮ್ಮ ಪ್ರೈಮರಿ ಸೆಕ್ಷನ್ ಬರುತ್ತೆ, ಹೈಯರ್ ಪ್ರೈಮರಿ ಅಂದರೆ ಹೈಸ್ಕೂಲ್ ಬರುತ್ತೆ. ಹಾಗೇನು ಉಪನ್ಯಾಸಕರ ಅಂತಂದರೆ ಕಾಲೇಜ್ ಪರ್ಪಸ್ PUC ಬರ್ಬೋದು. ಈ ರೀತಿ ಎಲ್ಲರೂ ಸೇರಿ 15,000 ಶಿಕ್ಷಕರನ್ನ ಅಂತ ನೇಮಕಾತಿ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಮುಂದೆ ಯಾವ ರೀತಿ ಇವರು ಕಾಲ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು. ಆದರೆ ಜೂನ್ ಅಷ್ಟರಲ್ಲಿ 15,000 ಶಿಕ್ಷಕರ ನೇಮಕಾತಿ ಮಾಡಲು ಸಾಧ್ಯವಾಗಲೇ ಇಲ್ಲ ಅಂದರೆ ಒಂದು ವಿಳಂಬವಾದರೆ ಅತಿಥಿ ಶಿಕ್ಷಕರ ನೇಮಕಾತಿಯಿಂದ ಮುಂದೆ ಮಕ್ಕಳ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಅದೇ ಈಗ ಯಾವ ರೀತಿ ಪ್ರೊಸೆಸ್ ಇತ್ತಲ್ಲ ಅದೇ ರೀತಿ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ಅತಿಥಿ ಶಿಕ್ಷಕರಿಗೂ ಕೂಡ 12,000 ರೂಪಾಯಿ ಸ್ಯಾಲ್ರಿಯಿಂದ ಅವರು ಇಡೀ ಒಂದು ಯಾರೀಗ ನಮ್ಮಲ್ಲಿ 80,000 ರೂಪಾಯಿ ಶಿಕ್ಷಕರ ಪೇಮೆಂಟ್ ಇದ್ದಷ್ಟೇ ಅವರು ಕೂಡ ವರ್ಕ್ ಮಾಡಿ 12,000 ರೂಪಾಯಿಗೆ ದುಡಿತಾ ಹೋಗಬೇಕು. ಇವರು ಕಾಲ್ ಫಾರ್ಮ್ ಯಾವಾಗ ಮಾಡ್ತಾರಲ್ಲ ಆವಾಗ ಅತಿಥಿ ಶಿಕ್ಷಕರಿಗೂ ಕೂಡ ಅದನ್ನು ಒಂದು ಗೌರ್ಮೆಂಟ್ ಟೀಚರ್ ಆಗಿ ಅವರು ಕೂಡ ಒಂದು ಸೇವೆಯಲ್ಲಿ ಮುಂದುವರಿಬೇಕಾಗತ್ತೆ. ಆದರೆ 15,000 ಶಿಕ್ಷಕರಂದರೆ ಲಕ್ಷಾಂತರ ಕಲಿತವ್ರ ಮುಂದೆ 15,000 ಅಂದರೆ ಎಷ್ಟು ಚಿಕ್ಕ ಸಂಖ್ಯೆ ನೀವೇ ನೋಡ್ಬೋದು. ಅಷ್ಟು ಕಾಲ್ಫಾರ್ಮ್ ಮಾಡಿದರೆ ಯಾವ ರೀತಿ ಅರ್ಜಿಗಳ ಮುಖಾಂತರ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಎಕ್ಸಾಮ್ CET ರ್ಯಾಂಕಿಂಗ್ ಬೇಕಲ್ವಾ, ಅದರಲ್ಲಿ ಎಲ್ಲರೂ ರ್ಯಾಂಕಿಂಗ್ ಒಳಗೆ ಒಂದೊಂದು ಸಣ್ಣ ಪಾಯಿಂಟಲ್ಲಿ ಹೋಗುವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಜನಗಳದ್ದಿರುತ್ತೆ. ಅಂಥವ್ರಿಗೆ ತುಂಬ ಇದು ನಷ್ಟಕರ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅತಿಥಿ ಶಿಕ್ಷಕರು ಕೂಡ ಮುಂದೆ ನೀವು ಅರ್ಜಿ ಹಾಕಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.